இந்த பக்கம் ನಮಸ್ಕಾರ, ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ ನಿಮಗೆ. ಮತ್ತು ಮ್ಯಾರೇಜ್ ಎಲ್ಲ ವಿಡಿಯೋ ನೋಡಿದ್ರೆ ಅಂದ್ಕೊಂಡಿದ್ದೀನಿ. ವಿಡಿಯೋಸ್ ಅವೆಲ್ಲ ಚೆನ್ನಾಗಿ ಬಂದಿದ್ದಾವೆ. ಬೇರೆ ನೋಡಿಲ್ಲ ನೋಡ್ಕೊಳ್ಳಿ, ನೋಡಿ ಹಾಗೆ ಚಾನಲ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇವತ್ತು ಮತ್ತೆಲ್ಲರಿಗೂ ಊರಲ್ಲಿ ಬಿಟ್ಟು ಬಂದಿದ್ದೀನಿ. ಇವಾಗೆಲ್ಲ ಮನೆ ಖಾಲಿ ಖಾಲಿ ಒಂದು 10 ದಿವಸ. ಇನ್ನೊಂದು ಮದುವೆ ಇದೆ, ಇನ್ನೊಂದು ಮದುವೆ ಮುಗಿಸ್ಕೊಂಡ್ಬಿಟ್ಟು ಎಲ್ಲರೂ ಬರ್ತಾರೆ. ಬಂದ ತಕ್ಷಣ ಮತ್ತು ಮನೆಗೆ ಫುಲ್ಲು ಹೌಸ್ಫುಲ್ ಇರುತ್ತೆ. ಎಲ್ಲರೂ ಇವಾಗ ಊರಿಗೆ ಹೋಗ್ಬಿಟ್ರೆ ನಾನು ಒಬ್ಬನೇ ಇದ್ದೀನಿ. ಬನ್ನಿ ಇವತ್ತು ಮತ್ತು ಫ್ರೆಶ್ ಆಗಿ ಹಾಕ್ಬಿಟ್ಟು ಎಲ್ಲೋ ಕರ್ಕೊಂಡು ಹೋಗ್ತೀನಿ. ಬನ್ನಿ ಹೋಗೋಣ, ಅಲ್ಲಿ ಬಿಟ್ಟು ಹೋಗಿ ನೋಡಿಟ್ಟು ಅಲ್ಲೂ ಹೋಗೋಣ, ಹೊರಗಡೆ ಸ್ವಲ್ಪ ಸುತ್ತಾಡಿ ಬರೋಣ. ಮತ್ತು ಮನೇಲಿ ಕೂತ್ಕೊಂಡು ಏನು ಮಾಡೋದು, ಒಬ್ಬನೇ ಇದ್ರೆ ಬೇಜಾರು. ಸುಮ್ಮನೆ ಮನೇಲಿ ಯಾರೂ ಇಲ್ಲ, ಅದಕ್ಕೋಸ್ಕರ ಸುಮ್ಮನೆ ಸುತ್ತಾಡ್ಕೊಂಡು ಬರೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ದೀನಿ. ಬನ್ನಿ ನನ್ನ ಜೊತೆ ಇವಾಗ ಕರ್ಕೊಂಡು ಹೋಗ್ತೀನಿ. ನಾನು ಫ್ರೆಶ್ ಅಪ್ ಆಗ್ತೀನಿ. ನಿನ್ನೆ ಮಳೆ ಕೂಡ ಬಂತು, ಬೈಕೆಲ್ಲ ವಾಶ್ ಮಾಡಿ ಇಟ್ಟಿದ್ದೆ. ಸ್ವಲ್ಪ ಹೊರಗಡೆ ಹೋದೆ ನಿನ್ನೆ ಬಂದುಬಿಟ್ಟು. ಅದು ಕೂಡ ಗಲೀಜಾಗಿಬಿಟ್ಟೆ. ಬಟ್ಟೆ ವಾಶ್ ಮಾಡಿಕ್ಕಿದೆ, ಅದೂ ಫುಲ್ ಹಸಿಯಾಗಿಬಿಟ್ಟಿದೆ ನೈಟೆಲ್ಲ ಮಳೆಯಲ್ಲಿ. ಚಲೋ ಬನ್ನಿ ಹೋಗೋಣ. ಮತ್ತು ಇವೆಲ್ಲ ಕರ್ಕೊಂಡು ಹೋಗ್ತೀನಿ, ಬನ್ನಿ ನೋಡೋಣ. ಹೋಗೋಣ ಬನ್ನಿ. ಇವಾಗ ಗಾಡಿ ಚಾಲು ಮಾಡ್ತೇನೆ. ಗಾಡಿ ಕೀ ತೊಗೊಂಡಿದ್ದೀನಿ. ಹೋಗ್ಬಿಟ್ಟು ಎಲ್ಲಿ ಹೋಗ್ತೀನಿ ಅಂತ ಬನ್ನಿ ತೋರಿಸ್ತೀನಿ, ನೋಡೋಣ ಯಾವ ಥರ ಬರುತ್ತೆ. ಫಸ್ಟ್ ಹೋಗಿದ್ದೆ ಚೆನ್ನಾಗಿ ಕಾಣಿಸ್ತೈತಿ. ಬನ್ನಿ ಹೋಗೋಣ. ಮತ್ತೊಂದು ಟೆಂಪಲ್ಗೆ, ಹೊಸ ಒಂದು ಟೆಂಪಲ್ ಕರ್ಕೊಂಡು ಹೋಗ್ತೀನಿ. ಬನ್ನಿ ಹೋಗೋಣ. ಗಣೇಶ ಇಲ್ಲಿ. ಬನ್ನಿ ಹೋಗೋಣ ಹೊರಗಡೆ. ಬನ್ನ ಹೋಗೋಣ. ಇವಾಗ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ನೋಡೋಣ ಆಮೇಲೆ ಏನು ಮಾಡ್ಬೇಕಂತೇಳಿ. ಆಟೋವೇಟ್ ಚೆಕ್ ಮಾಡ್ತಾರಂತ, ಬನ್ನಿ ನೋಡೋಣ ಯಾವ ಥರ ಚೆಕ್ ಮಾಡ್ತಾರ. ಐಟಾ ಎಷ್ಟು? 168 ಏಜ್ ಎಷ್ಟು? 29. ನೇಮ್ ಶ್ರೀಶೈಲ್. ಸ್ವಲ್ಪ ಸಾರಿ SHR SHR SHAIL நேம் டிஃப்ரெண்ட்டாக இருக்குது. கான்டாக்ட் நம்பர் சொல்லுங்க. டிஃப்ரெண்ட் இல்லையா? இந்த பக்கம் இந்த பக்கம் இது மேலே ஒரு கால், இது மேலே ஒரு கால் பண்ணலாமா? ஃபோன் பண்ணல, அப்படியே பாடி ஃபேட் வந்து பாத்தீங்கன்னா ஜென்ஸ்க்கு 25 அதிகமா இருக்கு. ಚಲೋ ಬಾಡಿ ಚೆಕಪ್ ಮಾಡಿದಾಯ್ತು. ಫ್ಯಾಟ್ ಎಷ್ಟೈತೆ ಅಂತೆಲ್ಲ ಗೊತ್ತಾಯ್ತು. ಮನೆಗೆ ಹೋಗ್ಬಿಟ್ಟು ಅವ್ರು ಹೇಳಿದಷ್ಟು ವೆಯ್ಟ್ ಎಲ್ಲ ಕರೆಕ್ಟ್ ಐತಿ, ಏನು ಚೇಂಜಸ್ ಇಲ್ಲ. ಹೊಸ ಟೆಕ್ನಾಲಜಿ ಪ್ರಕಾರ ಫ್ಯಾಟ್ ಚೆಕ್ ಮಾಡಿದ್ದಾರೆ ಅಷ್ಟೇ. ಆವಾಗಲೇ ನೋಡಿದ್ರೆ ಮೋಡ ಇತ್ತು, ಬಿಸಿಲಿತ್ತು. ಇವಾಗ ನೋಡಿದ್ರೆ ಮೋಡನೇ ಆಗಿಬಿಟ್ಟಿದೆ. ಇವಾಗ ಗುಡುಗು ಸಿಡಿಲೆಲ್ಲ ಬೀಳುತ್ತಿದ್ವು. ಹಿಂಗೇನು ಕೆಲಸ ಇದೆ, ಸ್ವಲ್ಪ ಹೊರಗಡೆ ಬಸ್ಸಲ್ಲಿ ಬಂದಿದ್ದೆ, ಗಾಡಿಯಲ್ಲೇ ಮನೇಲಿ ಇಟ್ಬಿಟ್ಟು. ಅಷ್ಟರಲ್ಲೇ ಮಳೆ ಮೋಡ
ಸ್ಟಾರ್ಟ್ ಆಗಿಬಿಡ್ತು. ಸ್ವಲ್ಪ ಹೊತ್ತಾದ್ಮೇಲೆ ಮಳೆನೂ ಬರೋಕ್ಕೆ ಸ್ಟಾರ್ಟ್ ಆಯಿತು. ನೋಡಿ ಇವಾಗ ಮಳೆನೂ ಬರ್ತಾಯಿದೆ ನೋಡಿ. ಯಾವ ಥರ ಬೆಂಗಳೂರಲ್ಲಿ ಯಾವಾಗ ಬಿಸಿಲು ಇರುತ್ತೆ ಯಾವಾಗ ಮಳೆ ಬರುತ್ತೆ ಅಂತ ಗೊತ್ತಾಗೋದೇ ಇಲ್ಲ. ಆವಾಗ ತಾನೇ ಬಿಸಿಲಿತ್ತು, ಇವಾಗ ಮಳೆ ಬರ್ತಾಯಿದೆ.